के पुत्तूर में पीर के रोज़ शहर में मुनक़दा अशोक जनमन प्रोग्राम के दौरान तोहफ़े तक़सीम करने के वक्त भगदड़ मच जाने से 13 से ज़्यादा अफराद बेहोश हुए। उन्हें फौरी तौर पर पुत्तूर के सरकारी अस्पताल में दाखिल कराया गया है। ये वाक़या कुम्बेट्टू मैदान में पेश आया, जहाँ प्रोग्राम बड़े पैमाने पर मुनक़द किया गया था। कर्नाटक के वज़ीर आला सिद्धरामैया की मौजूदगी की वजह से सिक्योरिटी सख्त थी और पुलिस ने शुरा को पानी की बोतलें ले जाने की इजाज़त नहीं दी थी। प्रोग्राम दोपहर 12 बजे शुरू होना था, मगर वज़ीर आला सिद्धरामैया 1 बजे वहां पहुंचे, जबकि लोग सुबह से ही गर्मी में इंतज़ार कर रहे थे। मुंतज़मीन ने ऐलान किया था कि 1 लाख लोगों को तोहफ़े दिए जाएंगे। तकरीबन 3 बजे ख़त्म हुई। इसी दौरान तोहफ़े हासिल करने के लिए लाइन में खड़े हुए लोगों के दरमियान धक्का मुक्की शुरू हो गई। शदीद गर्मी, भूख और प्यास के बायस कई लोगों की हालत ख़राब हो गई। कुछ ख़वातीन और बच्चे रास्ते में ही बेहोश हो गए, जिन्हें मकामी लोगों ने पानी पिलाकर संभाला। ज़िला पुलिस सुपरिटेंडेंट के मुताबिक 3 ख़वातीन को अस्पताल में दाखिल किया गया है, जबकि 7 ख़वातीन को इब्तदाई तिब्बी इमदाद के बाद घर भेजा गया है। माहिरीन का कहना है कि वाक़या ज़्यादा देर तक खाने पीने की कमी के सबब हाइपोग्लाइसेमिया या डिहाइड्रेशन के बायस पेश आया है। बताया जा रहा है कि पुलिस ने इस सिलसिले में कई इक़दाम किए थे, बावजूद इसके आखिरी मरहले में यह हादसा पेश आया, जिसकी वजह से दर्जनों लोग बीमार हुए। ब्यूरो रिपोर्ट, इनकलाब न्यूज़, पुत्तूर। ನಮ್ಮ ಸಮಾಜದಲ್ಲಿ ಶ್ರೀಮಂತರು ಬಡವರಿದ್ದಾರೆ, ಮೇಲ್ಜಾತಿ ಕೆಳಜಾತಿಯವರಿದ್ದಾರೆ. ಇಂಥ ಸಮಾಜ ಇರುವಾಗ ನಾವು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸಮ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ. ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಸಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಉಳ್ಳವರು ಇಲ್ಲದೇದವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರಬೇಕಾಗ್ತದೆ. ಇದನ್ನೇ ಬಸವಣ್ಣವರು ಹೇಳಿದ್ರು. ಬಸವಣ್ಣವರು ಏನಂತ ಹೇಳಿದ್ದಾರೆ ಅಂತಂದರೆ, 2 ತತ್ವಗಳನ್ನು ನಮ್ಮೆಲ್ಲರಿಗೂ ಕೂಡ ಇಡೀ ನಾಡಿನ ಜನತೆಗೆ ಹೇಳಿದ್ದಾರೆ. ಕಾಯಕ ದಾಸೋಹ, ಕಾಯಕ ದಾಸೋಹ. ಕಾಯಕ ಮಾಡುವಾಗ ಎಲ್ಲರೂ ಭಾಗವಹಿಸಬೇಕು, ಯಾರು ಕೂಡ ಕೂತ್ಕೊಂಡು ತಿನ್ನಬಾರ್ದು, ಅಥವಾ ಇನ್ನೊಬ್ಬರು ಉತ್ಪಾದನೆ ಮಾಡಿದಂಥದ್ರಲ್ಲಿ ನಾವು ಅದನ್ನು ಅನುಭವಿಸಬಾರದು. ನಾವು ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡಿದದನ್ನು ಎಲ್ರಿಗೂ ಹಂಚ್ಕೊಂಡು ತಿಂತಕ್ಕಂಥ ಕೆಲಸವನ್ನು ಮಾಡಬೇಕು. ಇದೇ ಇಂಗ್ಲೀಷ್ನಲ್ಲಿ ಬಸವಣ್ಣವ್ರು ಹೇಳಿದಂಥ ಕಾಯಕ ದಾಸೋಹ ಏನಪ್ಪ ಅಂತಂದರೆ, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡಿದದನ್ನು ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು. ಇದು ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ರು. ಇದನ್ನು ಇವತ್ತು ಅಶೋಕ್ ರೈ ಅವರು ಶಾಸಕರಾಗಿ ತಮ್ಮ ಉದ್ಯಮದಲ್ಲಿ ಸಂಪಾದನೆ ಮಾಡೋದನ್ನು ಇನ್ನೊಬ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸಮಾಜಮುಖಿಯಾದಂಥ ಉತ್ತಮವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ಇದನ್ನು ಮುಂದುವರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬೇರೆಯವರು ಕೂಡ ಇದನ್ನೇ ಅನುಸರಿಸಲಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಮಾಜ ಸುಮ್ಮನೆ ನಿರ್ಮಾಣ ಆಗಲ್ಲ. ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅಸಮಾನತೆಯನ್ನು ಹೋಗಲಾಡಿಸಿದಾಗ ಮಾತ್ರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಅಸಮಾನತೆ ಇದೆ, ಅಂದರೆ ತಾರತಮ್ಯ ಇದೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ. ಹೇಗೆ ಹೋಗೋದು ಬಡತನ?
ಸಮಾಜ ಹೆಂಗೆ ನಿರ್ಮಾಣ ಆಗೋದು, ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಾಗ ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಡೆದಾಕಲ್ಲ ಅಲ್ಲಿವರೆಗೆ ಅಸಮಾನತೆಯಿಂದ ಯಾರು ನರಳ್ತಾ ಇದ್ದಾರೆ, ಬಡತನದಿಂದ ಯಾರು ನರಳ್ತಾ ಇದ್ದಾರೆ, ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನು ನಿರ್ನಾಮ ಮಾಡ್ತಾರೆ, ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಎಚ್ಚರಿಕೆಯ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥವ್ರು, ಅವರು ಹೇಳಿದಂಥ ಮಾತುಗಳು ಯಾವಾಗ ಇದು ಹೇಳಿದ್ದು ನೀವೆಲ್ಲ ತಿಳ್ಕೊಳ್ಳಿ. 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದಂಥ ಮಾತುಗಳು. ಅಲ್ಲಿ ಒಂದು ಭಾಷಣ ಮಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಇದನ್ನ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಮಾಡಿದಾಗ ಮಾತ್ರ ಸಮಾಜ, ಸಾಮಾಜಿಕ ನ್ಯಾಯ, ಎಲ್ರಿಗೂ ಸಮಾನ ಅವಕಾಶಗಳು ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ, ನಾನು ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ, 2ನೇ ಸಾರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಾ ಇದ್ದೀನಿ. ಕಾರಣ ಯಾಕಪ್ಪ ಅಂತಂದ್ರೆ ಸಂವಿಧಾನ ಎಲ್ರಿಗೂ ಅರ್ಥ ಆಗಬೇಕು. ಸಂವಿಧಾನ ಅರ್ಥ ಆಗದೆ ಹೋದ್ರೆ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ಹೇಳಿದ್ರು 850 ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ, ತಾರತಮ್ಯ ಇದೆ, ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ. ಈಗ ಇವರು 3 ಜನ ಇದ್ದಾರೆ, ಮುಸ್ಲಿಂ ಧರ್ಮದವರು ಇದ್ದಾರೆ, ಹಿಂದೂ ಧರ್ಮದವರು ಇದ್ದಾರೆ, ಕ್ರಿಶ್ಚಿಯನ್ ಧರ್ಮದವರು ಕೂಡ ಇದ್ದಾರೆ. ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ಗೊತ್ತಾಯ್ತಾನಪ್ಪ ಅಶೋಕ್ ಕುಮಾರ್ ರೈ? ದ್ವೇಷ ಮಾಡಿ ಅಂತ ಹೇಳಲ್ಲ, ಪ್ರತಿಯೊಬ್ಬರನ್ನು ಪ್ರೀತಿಸಿ ಅಂತ ಹೇಳ್ತದೆ ಹೊರತು ಧರ್ಮಗಳಿದ್ರೆ. ಅದಕ್ಕೆ ನಮ್ಮಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಸಾಧನೆ ಮಾಡಬೇಕು.